ಮಾಲ್ಗಳಿಗೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ಅವಮಾನ ಮಾಡಿರ್ತಕ್ಕಂತ ಮಾಲಿಗೆ ಧಿಕ್ಕಾರ ಮಾಲಿಗೆ ಧಿಕ್ಕಾರ ಧಿಕ್ಕಾರ ಮಾಡಿರ್ತಕ್ಕಂತ ಜಿಟಿ ಮಾಲ್ಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಜಿಟಿ ಮಾಲ್ಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಆಡಳಿತ ನಡೆಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ಗೌರವ ಸಿಗದೆ ಇರ್ತಕ್ಕಂತ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್, ಬ್ರಿಟಿಷರು ನಮ್ಮ ಭಾರತದಿಂದ ಹೋದ್ರು ಸರ್. ಅವ್ರು ಹೋದ್ರೂ ಇನ್ನೂ ಅವ್ರ ವಿಚಾರಧಾರೆ ಇಲ್ಲೇ ನಮ್ಮ ಭಾರತ ದೇಶದಾಗ ಉಳ್ಕೊಂಡೆ ಸರ್. ಕೆಲವೊಂದು ಇವು ಮಾಲ್ಗಳದಾವೆ ಸರ್. ಇಂಥವು ಆ ವಿಚಾರಧಾರೆಯನ್ನು ಬೆಳೆಸುವಂಥ ಕೆಲಸ ಇವು ಮಾಲ್ಗಳು ಮಾಡತ್ತವೆ ಸರ್. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸರ್. ನಮ್ಮ ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕಾಲ್ ಕೊಟ್ಟರು ಸರ್, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಇವತ್ತು ಅಂಥ ಕಿಸಾನ್ಗೆ ಅಂಥ ನಮ್ಮ ರೈತರಿಗೆ ಆ ಮಾಲ್ಗಳ್ನಾಗ ಅಪಮಾನ ಮಾಡ್ತಾರೋ, ಅವ್ರನ್ನ ಒಳಗೆ ತೊಗೊಳಂಗಿಲ್ಲ ಅಂತ ಹೇಳಿದ್ರೆ ಏನು ತಿಳ್ಕೊಂಡ್ರೆ ಸರ್ ರೈತರ ಬಗ್ಗೆ. ಈ ನಮ್ಮ ರೈತರು ಆ ಮಾಲ್ನ ನಿಂತಲ್ಲೇ ಖರೀದಿ ಮಾಡುವಂಥ ಕೆಪಾಸಿಟಿ ನಮ್ಮ ರೈತರಿಗೆ ಐತೆ ಸರ್. ಅಂತ ನಮ್ಮ ರೈತರಿಗೆ ಇವರು ಅವ್ರ ಡ್ರೆಸ್ ನೋಡಿ, ಅವ್ರ ಪಂಚೆ ನೋಡಿ, ಅವ್ರ ಶರ್ಟ್, ಅವ್ರ ವೇಷಭೂಷ ನೋಡಿ ಇವರು ಅಪಮಾನ ಮಾಡ್ತಾರೆ ಅಂದ್ರೆ ಸರ್, ಇದು ನಮ್ಮ ದೇಶ ಎಲ್ಲಿಗೆ ಹೊಂಟೈತೆ ಸರ್. ಇವರು ನಮ್ಮ ರಾಜ್ಯ ಸರ್ಕಾರ ಸರ್ ಇಮಿಡಿಯೇಟ್ಲಿ ರೈತರಿಗೆ ಏನಾದರೂ ಅವರು ನಮ್ಮ ಸರ್ಕಾರಕ್ಕೆ ಏನಾದರೂ ಒಂದು ಸ್ವಲ್ಪ ಕಿಮ್ಮತ್ತಿದ್ರೆ ಇಮಿಡಿಯೇಟ್ಲಿ ಆ ಅವ್ರದ್ದು ಏನು ಮಾಲ್ ಐತೆ ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಆ ಮಾಲ್ದವ್ರನ್ನ ಎಲ್ಲರನ್ನೂ ಹೊರಗೆ ಹಾಕ್ಬೇಕು ಸರ್. ಮತ್ತು ಅವ್ರಿಗೆ ಬಹಿಷ್ಕಾರ ಹಾಕ್ಬೇಕು ಸರ್. ನಮ್ಮ ಜನರು ಅನ್ನ ತಿಂತಾರೋ ಸರ್, ಅನ್ನಕ್ಕೆ ಗೌರವ ಕೊಡ್ತಾರೋ, ಋಣ ತೀರ್ಸ್ತಾರೆ ಸರ್. ಆ ಋಣ ತೀರ್ಸೋದಿದ್ರೆ ಇವತ್ತು ಆ ಮಾಲ್ಗೆ ನಾವು ಬಹಿಷ್ಕಾರ ಹಾಕ್ಬೇಕು ಸರ್. ಏನೋ ನಿನ್ನೆ JT ಮಾಲ್ದೊಳಗೆ ನಮ್ಮ ಒಬ್ಬ ರೈತ ಆ ಮಗ ಅವರು ಕರ್ಕೊಂಡು ಏನೋ ಫಿಲ್ಮ್ಗೆ ಹೋಗುವಂಥ ಒಂದು JT ಮಾಲ್ ಒಳಗೆ ಹೋಗೋ ಸಂದರ್ಭದಾಗ ಪಂಜೆ ಉಟ್ಕೊಂಡು ಬಂದಿದ್ದಂತೇಳಿ ಇವತ್ತು ಒಳಗೆ ಬಿಡಲಿಲ್ಲತ್ತ. ರಾಜ್ಯದ ಮುಖ್ಯಮಂತ್ರಿ ಕೂಡ ಪಂಜೆ ಉಟ್ಕೋತಾನಲ್ಲ, ಯಾಕೆ ಅದು ಪಂಜೆ ಕಾಣ್ತತೇನ? ಇವತ್ತು ರೈತ ಅಂತಂದ್ರೆ ಇವೇನ ದುಡ್ದು ಅನ್ನ ಹಾಕ್ತಾನೋ, ಅನ್ನ ಇಲ್ಲೇ ಪುಕ್ಕಟ್ಟ ಬರ್ತೈತಿ, ಆಹಾರ ಹೆಂಗೋ 10 ರೂಪಾಯಿ ಸಿಗ್ತೈತಿ, ನಾವು ಬದುಕಾತು ಅನ್ನೋಂದ್ರೆ ಇದಕ್ಕೆ ಅನ್ನಕ್ಕೆ ಬೆಲೆ ಇಲ್ಲನ. ಇವತ್ತು ನಾವು ಬಹುಸಂಖ್ಯಾತರದು ಈ ದೇಶದಾಗ, ರಾಜ್ಯದಾಗ ನಾವು ಈ ದೇಶದ ಮಾಲೀಕರದು, ನಾವು ಅನ್ನ ಬ್ರಹ್ಮರದು, ದೇವ್ರು ನಾವದು. ಯಾಕಂದ್ರೆ ಯಾರೂ ಜಗತ್ತಿನಾಗ ಹಣ್ಣಿಲ್ದ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವ ಯಾವ ಪುಟ್ಟಗೋಶಿ ನನ್ನ ಮಗ ಅವ ಅಲ್ಲಿ ಮಾಲ್ದಾಗ ಹೊರಗೆ ನಿಲ್ಲಿಸಿ ಒಬ್ಬ ರೈತನ ಒಳಗೆ ಬಿಡ್ತಾ ಇಲ್ಲಪ್ಪ ಅಂತಂದ್ರೆ ಇವತ್ತು ಆ ಮಾಲಕ್ಕೆ ಏನು ದನ ಕಾಯತನ, ಏನು ಸ್ಟ್ರಿಕ್ ಮಾಡಿದಾನ, ಅವನ ಮೇಲೆ ಕಠಿಣವಾದ ಕಾನೂನು ಶಿಕ್ಷೆ ಆಗ್ಬೇಕು, ಜೀವಾವಧಿ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಒಬ್ಬಗೆ ಶಿಕ್ಷೆ ಆತಪ್ಪ ಅಂತಂದ್ರೆ ರಾಜ್ಯದಾಗ ಎಲ್ಲರೂ ರೈತರನ್ನ ಗೌರವಿಸ್ತಾರೆ, ದೇಶದಾಗ ಎಲ್ಲರೂ ಕೂಡ ರೈತರನ್ನ ಗೌರವಿಸ್ತಾರೆ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥವ್ರು ಇಂಥದ್ದೆಲ್ಲ ನಡೆಯತ್ತೈತಿ ಅಂದ್ರೆ ನೀವು ಸುಮ್ಮ ಕೂತೀರಿ ಅಂತಂದ್ರೆ ಇವತ್ತು ನೀವೇನು ಮಾಡತ್ತೀರಿ? ರಾಜ್ಯದ ಮುಖ್ಯಮಂತ್ರಿ ಏನು ಮಾಡತ್ತೀರಿ? ವಿಧಾನಸೌಧಗೂ ನಮ್ಮನ್ನು ಬಿಡಂಗಿಲ್ಲ, VIP ಇದ್ದಲ್ಲಿ ಬಿಡೋದಿಲ್ಲ. ಅಂದ್ರೆ ನಮ್ಮನ್ನ ಏನು ತಿಳ್ಕೊಂಡ್ರಿ ನೀವು? ಏನು ಹುಡುಗಾಟಿಗೆ ತಿಳ್ಕೊಂಡ್ರಿ? ನಾವು ನಿಮ್ಮನ್ನು ರಿಪೇರಿ ಮಾಡ್ತು, ನಮ್ಮನ್ನ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬಹುಸಂಖ್ಯಾತರದು, ನಾವು ಒಳಗೆ ಹೋಗಕ್ಕಿಂತ ಮಹಲ ಯಾವ VIP ಮೇಂಟೈನ್ ಮಾಡಿ ರೈತರಿಗೆ ಮೋಸ ಮಾಡ್ತಾನಲ್ಲ, ಕಲ್ಲು ಹೋಗೋದು ಒಡೆದು ದೇವಳ ಹರಕೆ ಮಾಡುವಂಥ ಪರಿಸ್ಥಿತಿಯನ್ನು ತರ್ತಕ್ಕಂಥ ಕೆಲಸ ಮಾಡೋಂಗಿಲ್ಲ. ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಇದನ್ನು ಸರಿ ದಾರಿಗೆ ತರಬೇಕು. ಇನ್ನು ಮುಂದೆ ಎಲ್ಲ ಕಡೆ ರೈತರನ್ನ ಗೌರವಿಸ್ಬೇಕಾದ ಒಂದು ಕಾನೂನು ರಚನೆ ಮಾಡ್ಬೇಕಂತ ಸರ್ಕಾರ ಕಚೇರಿ ಕೊಡ್ತಾ ಇದ್ದೀನಿ.